ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜಾಗ ಕೊಡುವಂತಹ ಈ ಕೆಂಪನಪಾಳ್ಯ, ಅಳ್ಳಾರು ಸಂದ್ರ ಈ ಗ್ರಾಮಗಳಿಗೆ ಇವತ್ತು ರೈತರ ಆಕ್ರೋಶ ಏನಿದೆ ಎತ್ತ ಅಂತ ಹೇಳಿ ಖುದ್ದು ಬಿಜೆಪಿ ಆ ಜಾಗಕ್ಕೆ ಹೋಗಿ ಅವರ ಅಹವಾಲು ಸ್ವೀಕರಿಸೋದು ಮತ್ತೊಂದು ಇದೆಲ್ಲವೂ ಕೂಡ ನಡೀತು. ಇಲ್ಲಿ ತನಕ ಬರೀ ಇವರು ಟ್ವೀಟ್ ಮಾಡ್ಕೊಂಡು ಓಡಾಡ್ತಿದ್ರು. ಇವತ್ತಂತೂ ಆ ಗಲಾಟೆ ನಡೀತಾ ಇರುವಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ನೈಜ ಪರಿಸ್ಥಿತಿ ಏನು ಅನ್ನೋಂತನ ಅವಲೋಕನ ಮಾಡೋ ಕನಿಷ್ಠ ಕೆಲಸ ಅಂತೂ ಮಾಡಿದ್ದಾರೆ. ಗುಡ್. ಸವಾಲ್ ಪ್ರತಿ ಸವಾಲ್ ಇದಂತೂ ಬಹಳ ಜೋರಾಗೆ ನಡೀತಾ ಇದೆ. ಅದರಲ್ಲೂ ಇವತ್ತು ಬಿಜೆಪಿ ಏನ್ ಕ್ಲೈಮ್ ಮಾಡ್ತಾ ಇದೆ ಅಂತ ಅಂದ್ರೆ, ನಮ್ಮ ಸರ್ಕಾರ ಮುಂದೆ ಬಂದಂತ ನಂತರದಲ್ಲಿ ಈ ಯೋಜನೆಯನ್ನ ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಾತ್ರೋರಾತ್ರಿ ಗೂಂಡಾಗಳನ್ನ ಬಿಟ್ಟು ರೈತರಿಗೆ ಬೆದರಿಕೆ ಹಾಕಲಾಗ್ತಾ ಇದೆ ಅಂತ ವಿಜಯೇಂದ್ರ ಕಿಡಿಕಾರ್ತಾ ಇದ್ದಾರೆ. ಮತ್ತೊಂದು ಕಡೆ ವೆರಿ ಇಂಟ್ರೆಸ್ಟಿಂಗ್ಲಿ, ನಿನ್ನೆ ನೀವೇನಾದ್ರೂ ಈ ಮೈಸೂರು ಬೆಂಗಳೂರು ರೋಡಲ್ಲಿ ಓಡಾಡಿದ್ರೆ ಈ ಬಿಡದಿ ಭಾಗದಲ್ಲೆಲ್ಲ ಫ್ಲೈಓವರ್ ಹತ್ರ ನಿಮ್ ಗಮನಕ್ಕೆ ಬಂದಿರ್ಬೋದು ಬಹಳ ಪೋಸ್ಟರ್ಗಳು ಎಲ್ಲೆಂದ್ರಲ್ಲಿ. ಅದೇನು ಅಂತ ಅಂದ್ರೆ, ಕುಮಾರಸ್ವಾಮಿ ದಂಪತಿಯ ವಿರುದ್ಧವಾಗಿ ಬಹಳ ವ್ಯಂಗ್ಯ ಮಾಡಿ ಎಲ್ಲೆಂದ್ರಲ್ಲಿ ಪೋಸ್ಟರ್ಗಳನ್ನ ಹಂಚಿದ್ದಾರೆ. ಇದೇ ವಿಚಾರವಾಗಿ ಕುಮಾರಸ್ವಾಮಿ ಅವರಂತೂ ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಈ ಹಿಂದೆ ಮಾಡ್ತಾ ಇದ್ದಂಥ ಕೆಲಸಗಳನ್ನ ಬಿಟ್ಟಿದ್ದೀರಾ ಅನ್ಕೊಂಡಿದ್ದೆ, ಈಗಲೂ ಅದನ್ನೇ ಮಾಡ್ತಾ ಇದ್ದೀರಾ ನೀವು, ಮುಖ್ಯಮಂತ್ರಿಯಾಗಿ ಕನಿಷ್ಠ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಳ್ಳಿ ಅಂತ ಕಿಡಿಕಾರಿದ್ದಾರೆ. ಬನ್ನಿ ಏನೇನು ಆಗ್ತಾ ಇದೆ ಈ ವಿಚಾರವಾಗಿ ಈ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ದಿನೇ ದಿನೇ ಬಿಡದಿ ಬಡಿದಾಟ ಜೋರಾಗ್ತಿದೆ. ರಾಜಕೀಯ ವಾಕ್ಸಮರವು ಕಾವೇರ್ತಿದೆ. ಇವತ್ತು ಕೇಸರಿ ನಾಯಕರು ಹಸಿರು ಶಾಲು ಹಾಕೊಂಡೇ ಎಂಟ್ರಿ ಕೊಟ್ಟಿದ್ರು. ರಾಮನಗರದ ಹಳ್ಳಿಯಲ್ಲೂ ರೌಂಡ್ಸ್ ಹಾಕಿ ರೈತರ ಸಂಕಷ್ಟ ಆಲಿಸಿದ್ರು. ಬಿಡದಿ ಟೌನ್ಶಿಪ್ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ರೈತರ ರಕ್ಷಣೆಗೆ ಬರಬೇಕು, ರೈತರ ಮೇಲೆ ಹಠ ಮಾಡಿದ್ರೆ ಏನ್ ಬರ್ತದೆ? ಬಿಡದಿ ಟೌನ್ಶಿಪ್ಗೆ ವಿರೋಧ, ರೈತ ಹೋರಾಟಕ್ಕೆ ಬಿಜೆಪಿ ಬೆಂಬಲ. ರೈತರ ಸಮಾಧಿ ಮೇಲೆ ಟೌನ್ಶಿಪ್ ಬೇಡ, ಸರ್ಕಾರದ ವಿರುದ್ಧ ಕಮಲ ಕೆಂಡ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಇವತ್ತು ಬಿಜೆಪಿ ನಿಯೋಗ ರಾಮನಗರಕ್ಕೆ ಭೇಟಿ ನೀಡಿ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ರು. ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ವಿಜಯೇಂದ್ರ, ಸಂಸದ ಮಂಜುನಾಥ್ ಸೇರಿದಂತೆ ಬಿಜೆಪಿ ನಾಯಕರು ಭೂಸ್ವಾಧೀನಕ್ಕೊಳಪಡುವ 4 ಗ್ರಾಮಗಳಾದ ಕೆಂಪಯ್ಯನಪಾಳ್ಯ, ಅರಳಾರು ಸಂದ್ರ, ಹೊಸೂರು ಮತ್ತು ಬನ್ನಿಗಿರಿ ಗ್ರಾಮಗಳಲ್ಲಿ ರೌಂಡ್ಸ್ ಹಾಕಿದ್ರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಬಿಡದಿ ಟೌನ್ಶಿಪ್ ಯೋಜನೆ ನಿಲ್ಲಿಸ್ತೀವಿ ಅಂತ ಘರ್ಜಿಸಿದ್ರು. ಹೋರಾಟ ಮಾಡ್ತಾ ಇದ್ದಾರೆ, ಹಲವಾರು ತಿಂಗಳುಗಳ ಕಾಲ ಬೆಂಬಲವನ್ನ ಕೊಟ್ಟಿದ್ದೀರಿ, ಲೀಗಲಿನೂ ಬೆಂಬಲವನ್ನ ಕೊಡ್ತೀರಿ. ಮುಂದೆ ನಮ್ಮ ಸರ್ಕಾರ ಬಂದ್ರೆ ಈ ಪ್ರಾಜೆಕ್ಟ್ ಮಾಡಲ್ಲ ಅನ್ನೋ ಭರವಸೆನೂ ನಾನು ಕೊಟ್ಟಿದ್ದೀನಿ. ಸರ್ಕಾರ ರಿಯಲ್ ಎಸ್ಟೇಟ್ ಆಸಕ್ತಿಯನ್ನ ಕೈಬಿಟ್ಟು ರೈತರ ರಕ್ಷಣೆಗೆ ಬರಬೇಕು ಅಂತ ಆಗ್ರಹಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ರಾತ್ರೋರಾತ್ರಿ ಗೂಂಡಾಗಳನ್ನ ಬಿಟ್ಟು ರೈತರಿಗೆ ಬೆದರಿಕೆ ಹಾಕಿಸ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಛಲವಾದಿ ನಾರಾಯಣಸ್ವಾಮಿ ರೈತರನ್ನ ಒಕ್ಕಲೆಬ್ಬಿಸ್ತಿದ್ದಾರೆ ಅಂತ ಕೆರಳಿದ್ರೆ, ಸಿಟಿ ರವಿ ರೈತರ ಸಮಾಧಿ ಮೇಲೆ ಟೌನ್ಶಿಪ್ ಮಾಡೋದು ಬೇಡ ಅಂತ ಆಕ್ರೋಶ ಹೊರಹಾಕಿದ್ರು. ರೈತರ ಮೇಲೆ ಗುಂಡಾಗಳನ್ನ ಕಳಿಸಿ ರಾತ್ರಿ ಗುಂಡಾಗಳು ರೈತರ ಮನೆಗೆ ಹೋಗ್ತಾ ಇದ್ದಾರೆ, ಬೆದರಿಕೆ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ತಪ್ಪು ಸಂದೇಶನ ಕೊಡುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬಾರದು. ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಮ ಜವಾಬ್ದಾರಿ ಇದೆ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ 5 ತುಂಡು ಮಾಡಿಬಿಟ್ರಿ, ಆದ್ರೂ ಜನ ತಡ್ಕೊಂಡಿದ್ದಾರೆ. ಈಗ ಇಲ್ಲಿ ಅದೇ ಒಕ್ಕಲತನ ಮಾಡತಕ್ಕಂತ ಕೆಂಪೇಗೌಡರ ಈ ಜನರನ್ನ ಮತ್ತೆ ಇಲ್ಲಿ ಎಲ್ಲಿ ಕಳ್ಸಕ್? ಗುಲ್ಬರ್ಗ ಕಳಿಸ್ತೀರಾ, ಇಲ್ಲ ಬೀದರ್ ಕಳಿಸ್ತೀರಾ? ಇವ್ರನ್ನ ಈ ರೈತರಾಗಿ ಕೆಲಸ ಮಾಡಿದ್ರೆ ಮಾತ್ರ ಅವ್ರ ಕಷ್ಟ ಗೊತ್ತಾಗೋದು ಯಾರಿಗೆ ಆಗ್ಲಿ. ಈ ಜಲ್ಲಿ ಬಂಡೆ ಹೊಡೆಯೋರ್ಗೆ ಇವೆಲ್ಲ ಗೊತ್ತಾಗೋದಿಲ್ಲ, ಈ ಜಲ್ಲಿ ಬಂಡೆ ಮಾಡೋರ್ಗೆ ಇದೆಲ್ಲ ಗೊತ್ತಾಗಲ್ಲ. ರೈತರನ್ನ ಹೆದರಿಸಿ ಬೆದರಿಸಿ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಟೌನ್ಶಿಪ್ ಮಾಡೋಕೆ ನಮ್ಮ ವಿರೋಧ ಇದೆ. ರೈತರನ್ನ ಒಪ್ಪಿಸಿ ಅನುಷ್ಠಾನಗೊಳಿಸಿ, ರೈತರ ವಿರೋಧದ ಮೇಲೆ ಅವ್ರ ಸಮಾಧಿ ಮೇಲೆ ನೀವು ಟೌನ್ಶಿಪ್ ಮಾಡಿ ಅಂತ ಯಾರೂ ಹೇಳಿಲ್ಲ. ಅವ್ರ ಬದುಕಿನ ಸಮಾಧಿ ಮೇಲೆ ಟೌನ್ಶಿಪ್ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ಬಿಡದಿ ಟೌನ್ಶಿಪ್ ವಿರೋಧಿಸಲು ಬಂದ ಬಿಜೆಪಿ ನಾಯಕರಿಗೆ ರಸ್ತೆಯುದ್ದಕ್ಕೂ ಪೋಸ್ಟರ್ಗಳು ಸ್ವಾಗತ ಕೋರಿದ್ವು. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ದೋಸ್ತಿ ನಾಯಕರ ವಿರುದ್ಧ ಸಾಲು ಸಾಲು ಪೋಸ್ಟರ್ಗಳು ರಾರಾಜಿಸಿದ್ವು. ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಇದು ಡಿಕೆಶಿಯ ವಿಕೃತ ಮನಸ್ಸು ಅಂತ ಲೇವಡಿ ಮಾಡಿದ್ರು. ಅದಷ್ಟೇ ವಿಕೃತ ಮನಸ್ಸು, ಅದು ಹೇಳದ್ನಲ್ಲ, ಇದು ಮೊದಲಿಂದಲೂ ಬಂದಿರೋದು ಇದರಲ್ಲೇ. ಈ ಕೈಯಲ್ಲಿ ಬಂದಂಥ ವ್ಯಕ್ತಿ ಈಗಲೂ ಇದನ್ನೇ ಮುಖ್ಯಮಂತ್ರಿ ಆದ್ಮೇಲಾದ್ರು ಆ ಮುಖ್ಯಮಂತ್ರಿಯ ಕುರ್ಚಿಗಾದ್ರೂ ಗೌರವ ಬೇಡವಾ? ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದ್ರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ಅಂಟಿಸೋದು ಇದೆಲ್ಲ ಬಿಡುತ್ತಾರೆ ಅದನ್ನ ಅಂತ ಅನ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ, ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದ. ಈ ನಡುವೆ ಮಾಜಿ ಸಚಿವ ಜಮೀರ್ ಬಿಡದಿ ಟೌನ್ಶಿಪ್ಗೆ ಚಾಲನೆ ಕೊಟ್ಟಿದ್ದೆ ಕುಮಾರಸ್ವಾಮಿ ಅಂದ್ರೆ, ಇತ ದುಡ್ಡು ಹೊಡೆಯಲು ಭೂಮಿ ಲಪಟಾಯಿಸಲು ನನ್ನ ಹೆಸರು ಬಳಕೆ ಮಾಡ್ತಿದ್ದಾರೆ ಅಂತ ದಳಪತಿ ತಿರುಗೇಟು ಕೊಟ್ರು.
ಈಗ ಟೌನ್ಶಿಪ್ ಮಾಡಬೇಕಂತ ಶುರು ಮಾಡಿದೆ, ಚಾಲನೆ ಕೊಟ್ಟಿದ್ದೆ ಕುಮಾರಸ್ವಾಮಿ ಅವರು, ತಮಗೆಲ್ಲ ಗೊತ್ತಿದೆ. 2006 ಅವಾಗಲೂ ನಾನು ಮಂತ್ರಿ ಆಗಿದ್ದೆ. ಇದು ಚಾಲನೆ ಕೊಟ್ಟಿದ್ದು ಯಾರು? ಕುಮಾರಸ್ವಾಮಿ ತಾನೆ. ಈ ಟೌನ್ಶಿಪ್ ಆಗಬೇಕು ಬಿಡದಿಲ್ಲ ಅಂತ ಶುರು ಮಾಡಿದ್ದು, ಚಾಲನೆ ಕೊಟ್ಟಿದ್ದೆ ಕುಮಾರಸ್ವಾಮಿ ಅವರು. ಅವ್ರ ಟೈಮಲ್ಲೇ ತಾನೆ 2000 ಮಾಡ್ತಾ ಇದ್ದಾರೆ ಸರ್. ಈ ವಿರೋಧ ಅಂದರೆ ಅವ್ರು ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಒಳ್ಳೆ ಕೆಲಸ ಆಗ್ತಾಯಿದೆ, ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ರೈತರಿಗೆ ಅನುಕೂಲ ಆಗಿಬಿಡ್ತಾರೆ, ರೈತರೆಲ್ಲ ಶ್ರೀಮಂತರಾಗ್ಬಿಡ್ತಾರೆ. ಅವ್ರಿಗೇನು ರೈತರಾಗೇ ಇರಬೇಕು, ಶ್ರೀಮಂತರಾಗಬಾರ್ದಂತ. ನನ್ನ ಹೆಸರನ್ನ ಹೇಳ್ತಾರೆ ಪದೇ ಪದೇ. ಹೌದಪ್ಪ, ನನ್ನ ಕಾಲದಲ್ಲಿ ಇದು ಮಾಡಬೇಕು ಅಂತ ಹೊರಟಿದ್ದು ನಿಜ. ನಾನು ಮಾಡಲೇಬೇಕು ಅಂತಿದ್ರೆ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ತಕ್ಷಣ ನಾನು ಕ್ರಮ ತಗೋತಿದ್ದೆ. ಆ ರೀತಿ ಇದ್ದಿದ್ರೆ ಯಾತಕ್ಕೆ ನಾನು 2ನೇ ಬಾರಿ ಇದ್ನಲ್ಲ, ಯಾಕೆ ಮಾಡಲಿಲ್ಲ? ಮಾಡೋದಾಗಿದ್ರೆ ಆಗ ಮಾಡ್ಬಿಡುವೆ. ನನ್ನ ಹೆಸರನ್ನ ಹೇಳ್ಕೊಂಡು ದುಡ್ಡು ಹೊಡೆಯೋ ಕೆಲಸಕ್ಕೆ, ಭೂಮಿ ಲಪಟಾಯಿಸೋ ಕೆಲಸಕ್ಕೆ ಇವತ್ತು ನನ್ನ ಹೆಸರನ್ನು ಉಪಯೋಗ ಮಾಡ್ಕೊಂಡು ಹೊರಟವ್ರೆ. ಇಷ್ಟೆಲ್ಲಾ ಬೆಳವಣಿಗೆ ನಡುವೆ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಮಾತಾಡಿದ್ದಾರೆನ್ನಲಾದ ಆಡಿಯೋವನ್ನ ಜೆಡಿಎಸ್ ರಿಲೀಸ್ ಮಾಡಿದೆ. ಬಿಡದಿ ಟೌನ್ಶಿಪ್ ವಿಷಯ ರಾಹುಲ್ ಗಾಂಧಿವರೆಗೂ ಹೋಗಿದೆ. ಇದನ್ನ 1 ವಾರದಲ್ಲಿ ಕೈ ಬಿಡ್ತಾರೆ ಬಿಡಿ ಅಂತ ಬಿಡದಿಯ ರೈತರೊಂದಿಗೆ ಮಾತನಾಡಿದ್ದಾರೆನ್ನಲಾಗುವ ಆಡಿಯೋ ಸಂಚಲನ ಸೃಷ್ಟಿಸಿದೆ. ಆದರೆ ಆ ಆಡಿಯೋ ತಮ್ಮದಲ್ಲ ಅಂತ ಲಕ್ಷ್ಮಣ್ ಸ್ಪಷ್ಟನೆ ನೀಡಿದ್ದಾರೆ. ವಿಡಿಯೋ ವೈರಲ್ ಆಗಿದೆ. ನಾನು ರಾಹುಲ್ ಗಾಂಧಿ ಅವರ ಹತ್ರ ಮಾತಾಡಿ ಅದೇನು ಕ್ಯಾನ್ಸಲ್ ಮಾಡುತ್ತೀನಿ, ಅದು ಕ್ಯಾನ್ಸಲ್ ಆಗುತ್ತೆ, ಬಿಡದಿ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥ ವಿಡಿಯೋ ಏನು ವೈರಲ್ ಆಗಿದೆ ಅದು ನನ್ನ ವಾಯ್ಸ್ ಅಲ್ಲ, ಯಾರೋ ಫ್ಯಾಬ್ರಿಕೇಟ್ ಮಾಡಿ ಮಾಡಿರುವಂಥದ್ದು. ಅದೇನೇ ಹೇಳಿ, ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಹೋರಾಟಕ್ಕೆ ಧುಮುಕಿವೆ. ಟೌನ್ಶಿಪ್ ಮಾಡಿಯೇ ಸಿದ್ಧ ಅಂತ ಸರ್ಕಾರವು ಪಣ ತೊಟ್ಟಿದೆ. ಅನಿಲ್ ಜೊತೆ ಪ್ರಶಾಂತ್, TV9 ರಾಮನಗರ.